ಪ್ರಿಯರೇ, ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಕೇಳಲು ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 39ನೇ ವಚನ. ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ. ದೇವ್ರ ನಮಗೆ ಸ್ತೋತ್ರ. ಪ್ರಿಯರೇ, ಇದು ಬಹಳ ವಿಶೇಷವಾದ ವಚನ. ಇದು ನಮ್ಮೆಲ್ಲರಿಗೂ ಬೇಕಾಗಿರುವಂಥ ವಚನವಾಗಿದೆ. ಯಾಕೆಂದರೆ ಮೋಶೆಯ ಧರ್ಮಶಾಸ್ತ್ರ ನಮ್ಮ ಪಾಪಗಳನ್ನು ಖಂಡಿಸಿತು. ಪಾಪಕ್ಕೆ ಒಂದು ಬಲ ಸಿಕ್ಕಿತು. ಹೇಗೆ ಅಂದರೆ, ಧರ್ಮಶಾಸ್ತ್ರದಲ್ಲಿ ನಾವು ತಪ್ಪು ಮಾಡಿದ್ದೇವೆ ಅಂತೇಳಿ ತೀರ್ಪು ಮಾಡುವಾಗ ಪ್ರತಿಯೊಬ್ಬ ಪಾಪಿಗೂ ಒಂದು ಶಿಕ್ಷೆ, ಬಿಡುಗಡೆ ಇಲ್ಲದ ಒಂದು ಪರಿಸ್ಥಿತಿ ಬರ್ತಾಯಿತ್ತು. ಆದ ಕಾರಣ ಇಲ್ಲಿ ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ, ಪ್ರಿಯರೇ, ಬಿಡುಗಡೆ ಹೊಂದಲಾಗದ ಪಾಪಗಳಿಗೆ ಬಿಡುಗಡೆ ಹೇಗೆ ಸಿಕ್ಕಿತು ನಾವು ನೋಡೋಣ. ನಾವು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸೇವೆ ಮಾಡುವಾಗ ಒಬ್ಬ ವ್ಯಭಿಚಾರದಲ್ಲಿರುವಂಥ ಒಬ್ಬ ಸ್ತ್ರೀಯನ್ನು ಹಿಡಿದುಕೊಂಡು ಬಂದು ಮೋಶೆಯ ಧರ್ಮಶಾಸ್ತ್ರ ಪ್ರಕಾರ ಈ ಸ್ತ್ರೀಗೆ ಏನು ಮಾಡಬೇಕು, ನಾವೆಲ್ಲರೂ ಕಲ್ಲೆಸೆದು ಕೊಲ್ಲಬೇಕು ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಖಂಡಿತವಾಗಿ ಇವಾಗ ನಾವು ನ್ಯಾಯಾಲಯಕ್ಕೆ ಹೋದಾಗ ಅಲ್ಲಿ ಕೂಡ ಪ್ರತಿಯೊಂದು ಮಾಡುವ ಅಪರಾಧಕ್ಕೆ ಒಂದು ತಕ್ಕಂಥ ಒಂದು ಶಿಕ್ಷೆಯನ್ನು ನೇಮಿಸಿರ್ತಾರೆ. ಅದರಿಂದ ನಾವು ಬಿಡಿಸ್ಕೊಳ್ಳೋಕ್ಕೆ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಈ ವ್ಯಭಿಚಾರದಲ್ಲಿ ಸಿಕ್ಕ ಸ್ತ್ರೀ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನಿಮ್ಮಲ್ಲಿ ಯಾರಾದರೂ ಪಾಪ ಮಾಡದೇ ಇದ್ದರೆ ಅವರು ಮೊದಲು ಕಲ್ಲು ಹಾಕಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಎಲ್ಲರೂ ಪಾಪ ಮಾಡಿದ್ದೇವೆ ಅನ್ನುವಂಥ ಅರಿವು ಉಂಟಾಗಿ ಅವರು ಕಲ್ಲುಗಳನ್ನ ಅಲ್ಲೇ ಬಿಸಾಡಿ ಹೋಗಿಬಿಟ್ರು. ಆಗ ಆ ಸ್ತ್ರೀಗೆ ಯೇಸು ಸ್ವಾಮಿ ಮಾತ್ರ ಶಿಕ್ಷೆ ಕೊಡುವಂಥ ಅಧಿಕಾರ. ಯಾಕೆಂದರೆ ಯೇಸು ಕ್ರಿಸ್ತನಲ್ಲಿ ಪಾಪವಿರಲಿಲ್ಲ. ಆದರೆ ಅಮ್ಮ, ನೀನು ಇನ್ನು ಮೇಲೆ ಪಾಪ ಮಾಡಬೇಡ ಅಂತ ಹೇಳಿ ಆಕೆಯನ್ನು ಬಿಡುಗಡೆ ಮಾಡಿದರು. ಪ್ರಿಯರೇ, ಅದೇ ರೀತಿಯಲ್ಲಿ ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಒಂದು ಕ್ಷಮಾಪಣೆ ಆಗದಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಪಾಪಿಗಳಾಗಿದ್ದರೆ ಯೇಸು ಕ್ರಿಸ್ತನ ಈ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲ ಪಾಪಗಳಿಂದ ನಂಬುವವರು ಏನು ನಂಬಬೇಕು? ಯೇಸು ಸ್ವಾಮಿ ನನ್ನ ಅಪರಾಧಗಳಿಗೆ ಬರುವಂಥ ಶಿಕ್ಷೆಯನ್ನು ಆತನು ತಗೊಂಡಿದ್ದಾನೆ. ಆತನ ಒಂದು ಶ್ರಮೆ, ಆತನ ಮರಣದಿಂದ ನನಗೆ ಬಿಡುಗಡೆಯಾಯಿತು ಎನ್ನುವಂಥದ್ದನ್ನು ನಾವು ನಂಬುವಾಗ ಆತನ ಮೂಲಕವಾಗಿ ಬಿಡುಗಡೆ ಹೊಂದೋದು ಮಾತ್ರವಲ್ಲ ಪ್ರಿಯರೇ, ನಾವು ನೀತಿವಂತರೆನಿಸಿಕೊಳ್ಳುವವರಾಗಿದ್ದೇವೆ. ದೇವರ ಮಕ್ಕಳೆನಿಸಿಕೊಳ್ಳುವಂಥ ಭಾಗ್ಯ ನನಗೂ ಮತ್ತು ನಿಮಗೂ ಸಿಕ್ಕುವಂಥದ್ದಾಗಿದೆ. ಹಾಗಾದರೆ ಪ್ರಿಯರೇ, ಈ ಒಂದು ಧ್ಯಾನಕ್ಕಾಗಿ ಆರಿಸಿಕೊಂಡ ವೇದ ಭಾಗದಲ್ಲಿ ನಾವು ಮುಖ್ಯವಾಗಿ ನಾವು ಬಿಡುಗಡೆಯನ್ನು ಹೇಗೆ ಹೊಂದಬಹುದು ಎಂಬುವಾಗ, ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ, ಆತನು ನಮಗೆ ಮಾಡಿದಂಥ ಆ ಮಹಾತ್ಯಾಗದಲ್ಲಿ ನಾವು ನಂಬಿಕೆ ಇಡುವಾಗ, ಆತನು ನನ್ನ ಸ್ಥಳದಲ್ಲಿ ನಿಂತು ನನ್ನ ಪಾಪ ಸಾಲವನ್ನು ಆತನು ತೀರಿಸಿದ್ದಾನೆ ಎಂಬುದಾಗಿ ನಂಬುವಾಗ ನಮಗೆ ಬಿಡುಗಡೆ. ಮಗನು ಬಿಡುಗಡೆ ಮಾಡಿದರೆ ನಾವು ಬಿಡುಗಡೆಯಾಗಿದ್ದೇವೆ. ಆದ ಕಾರಣ ನಾವು ನೀತಿವಂತರೆನ್ನುವಂಥ ಬಿರುದನ್ನು ಕೂಡ ಹೊಂದುವವರಾಗಿದ್ದೇವೆ. ನಾವು ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ಅರ್ಹರಾಗಿದ್ದೇವೆ ಅಂತ ನಾವು ಆತನನ್ನು ಆರಾಧಿಸೋಣ. ನಾವು ಪ್ರಾರ್ಥನೆ ಮಾಡೋಣ. ಬನ್ನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಹೌದು ರಾಜ, ನಾವು ಪಾಪಗಳನ್ನು, ಯಾವುದು ಪಾಪಕ್ಕೆ ಕ್ಷಮಾಪಣೆ ಮಾಡದಂಥ ಒಂದು ಪಾಪಗಳು ಕೂಡ ನಾವು ಮಾಡುವಾಗ, ಅಪರಾಧಗಳು ನಮ್ಮಲ್ಲಿರುವಾಗ, ಕರ್ತನೇ, ನೀನು ಮಹಾಕೃಪೆಯಿಂದ ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ಪಟ್ಟಂಥ ಬಾಧೆಯಿಂದ ನಮಗೆ ಬಿಡುಗಡೆ ಮಾಡಿದ್ದಿ. ಕರ್ತನೇ, ಸ್ತೋತ್ರಪ್ಪ. ನೀನು ಮಾಡಿದ ಆ ಮಹಾಕೃಪೆಗಾಗಿ, ಕರುಣೆಗಾಗಿ ಅದನ್ನು ನಾವು ನಂಬುವಾಗ ನಮಗೆ ನೀತಿವಂತರಾಗುವ ಅಧಿಕಾರ ಕೊಟ್ಟಿದ್ದಿ. ಪರಿಶುದ್ಧ ತಂದೆ, ಈ ಕಾರ್ಯಕ್ರಮವನ್ನು ನೋಡುವ ಪ್ರತಿಯೊಬ್ಬೊಬ್ಬರು ಯಾವುದೇ ಅಪರಾಧ ಮಾಡಿರ್ಬೋದು, ಒಂದು ವೇಳೆ ಜೈಲಲ್ಲಿ ಕೂತ್ಕೊಂಡು ಒಂದು ವೇಳೆ ಈ ಒಂದು ಕಾರ್ಯಕ್ರಮ ನೋಡುವುದಾದರೆ, ಕರ್ತನೇ, ಅವರನ್ನು ಕೂಡ ನೀನು ಬಿಡುಗಡೆ ಮಾಡುವ ದೇವರಾಗಿದ್ದಿ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನು ಬಿಡುಗಡೆ ಮಾಡಿ ಕರ್ತನೇ, ನಾವು ನೀತಿವಂತರಾಗಿ ನಿನ್ನ ಮಕ್ಕಳಾಗಿ ನಿನ್ನ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ನಮ್ಮನ್ನು ಸಮರ್ಥರನ್ನಾಗಿ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.